ಸೀತೆಯ ಬಾಲ್ಯದ ಬಗ್ಗೆ ಅಥವಾ ಸೀತೆಯ ಜನನದ ಬಗ್ಗೆ? ಮತ್ತೆ ಅವಳ ಜನನದ ಬಗ್ಗೆ 2-3 ವರ್ಷನಿದೆ. ಉತ್ತರಾಖಂಡದಲ್ಲಿ ಸ್ವಲ್ಪ ಕತೆ ಬರುತ್ತೆ. ಸೀತಾ ಅಂತ ಒಂದು ಯಜ್ಞ ಇದೆ, ಸೀತಾ ಯಜ್ಞ ಅಂತ. ಸೀತಾ ಅಂದ್ರೆ ಏನು ಅಂದ್ರೆ ಈ ನೇಗಿಲ್ ಹಾಕೊಂಡು ರಥಕ್ಕೆ ಎತ್ತಿನ ಗಾಡಿಗೆ ನೇಗಿಲ್ ಸಿಕ್ಸ್ಕೊಂಡು ಹಿಂಗ್ ಎಳಿತಾ ಹೋಗ್ತಾರೆ. ಒಂದು ರೇಖೆ ಆಗತ್ತೆ, ಆ ರೇಖೆಗೆ ಸೀತಾ ಅಂತ ಹೆಸರು. ಈ ಯಜ್ಞವನ್ನ ಸೀತಾ ಯಜ್ಞ ಅನ್ನೋದು ವೇದಕಾಲದ ಯಜ್ಞ. ಸೀತಾ ಯಜ್ಞ, ರುದ್ರ ಯಜ್ಞ, ಹಲವಾರು ಯಜ್ಞಗಳಿದೆ. ಈ ಯಜ್ಞವನ್ನ ಜನಕ ಮಹಾರಾಜ ಮಾಡ್ತಿದ್ದ ಅಂತ. ಹಾಗೆ ಅವನು ಸಾಂಕೇತಿಕವಾಗಿ ಆ ಸೀತೆಯ ರೇಖೆಯನ್ನ ಹಿಂಗ್ ಎತ್ತಿನ ಗಾಡಿ ಇಟ್ಕೊಂಡು ಹಿಂಗ್ ಹೋದಾಗ ಅದು ಬ್ಲಾಕ್ ಆಗತ್ತೆ, ಮುಂದೆ ಹೋಗೋದಿಲ್ಲ. ಇಲ್ಲ, ಹೂಳಿ ಚೆನ್ನಾಗಿರೋ ಭೂಮಿಯಲ್ಲಿ ಯಾಕೆ ಆಗ್ತಿಲ್ಲ, ಕಲ್ಗಿಲ್ ಇದೆಯೇನೋ, ಬಂಡೆ ಇದೆಯೇನೋ ಅಂತ ತೆಗೆದು ನೋಡ್ರೆ ಅಲ್ಲೊಂದು ಪೆಟ್ಟಿಗೆ ಸಿಕ್ಕತ್ತೆ. ಆ ಪೆಟ್ಟಿಗೆಯಲ್ಲಿ ಒಂದು ಮಗು ಇರುತ್ತೆ. ಅದು ಪ್ರಶಸ್ತವಾದ ಬ್ರಾಹ್ಮಿ ಮುಹೂರ್ತದಲ್ಲಿ, ಒಳ್ಳೆಯ ಶುಭ ದಿನದಲ್ಲಿ, ಒಳ್ಳೆ ಶುಭ ಲಗ್ನದಲ್ಲಿ, ಸೀತಾ ಯಜ್ಞದ ಪ್ರಾರಂಭೋತ್ಸವದಲ್ಲೇ ಸೀತೆಯ ಗೆರೆಯಲ್ಲೇ ಅವಳು ಸಿಕ್ಕಿದ್ಲು, ಹೆಣ್ಮಗು. ಅವಳನ್ನ ಲಕ್ಷ್ಮೀ ಸ್ವರೂಪಿಣಿ ಅಂತ ಹೇಳಿ ತುಂಬಾ ಪ್ರೇಮದಿಂದ ತನ್ನ ಮಗಳಾಗಿ ರಾಜ ಬೆಳೆಸಿದ. ಅವಳಿಗೆ ಸೀತಾ ಅಂತ ಹೆಸರು. ಕಂಸ ದೇವಕಿಯ 6 ಮಕ್ಕಳನ್ನ ಹುಟ್ಟಿದ ತಕ್ಷಣನೇ ಯಾಕೆ ಸಂಹಾರ ಮಾಡ್ತಾನೆ? ಹಿರಣ್ಯಕಶ್ಯಪುಗೆ ಸಂಬಂಧಪಟ್ಟಂತ ಒಂದು ಕಥೆ ಇದೆ. ನಾನು ಹಂಸ ಯೂಟ್ಯೂಬ್, ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಫಾಲೋ ಮಾಡಿ. ಹಿಂದೆ ಹಿರಣ್ಯಕಶ್ಯಪುವಿನ ಕುಲದಲ್ಲಿ ಕಾಲನೇಮಿ ಅನ್ನುವಂತ ಒಬ್ಬ ರಾಕ್ಷಸ ಇದ್ದ. ಇವನಿಗೆ 6 ಜನ ಗಂಡು ಮಕ್ಕಳು. ಇವರು 6 ಜನ ಇದ್ದಿದ್ರಿಂದ ಇವರನ್ನ ಷಡ್ ಗರ್ಭ ಅಂತ ಕರಿತಿದ್ರು. ಇವರೆಲ್ಲ ಒಂದ್ಸಲ ಬ್ರಹ್ಮನನ್ನ ಕುರಿತು ತಪಸ್ಸನ್ನ ಮಾಡ್ತಾರೆ. ಎಲ್ಲಾ ರಾಕ್ಷಸರ ಹಾಗೆ ತಮಗೂ ಕೂಡ ಯಾರಿಂದಾನು ಸಾವು ಬರಬಾರ್ದು ಅಂತ ವರ ಪಡೆದ್ಬಿಡ್ತಾರೆ. ಈ ವಿಷಯ ಹಿರಣ್ಯಕಶ್ಯಪುಗೆ ಗೊತ್ತಾಗತ್ತೆ. ನನ್ನ ಕುಲದಲ್ಲಿ ಹುಟ್ಟಿ ನನ್ನನ್ನೇ ದೇವರಂತ ಭಾವಿಸ್ಲಿಲ್ವಾ? ಇನ್ಮುಂದೆ ನಿಮ್ಮ ವಾಸ ಪಾತಾಳದಲ್ಲಿ, ನಿಮಗೆ ಎಲ್ಲಿ ತನಕ ಮುಕ್ತಿ ಪ್ರಾಪ್ತವಾಗೋದಿಲ್ಲ ಅಂದ್ರೆ ನಿಮ್ಮ ತಂದೆ ನಿಮ್ಮನ್ನ ಸಂಹಾರ ಮಾಡೋ ತನಕ ಅಂತ ಶಾಪ ಕೊಟ್ಬಿಡ್ತಾರೆ. ಮುಂದಿನ ಜನ್ಮದಲ್ಲಿ ಇದೇ ಕಾಲನೇಮಿ ಕಂಸನಾಗಿ ಹುಟ್ಟುತ್ತಾರೆ. ಇನ್ನು ಆ 6 ಜನ ಮಕ್ಕಳಿದ್ರಲ್ಲ, ಷಡ್ಗರ್, ಇವರು ದೇವಕಿಯ 6 ಮಕ್ಕಳಾಗಿ ಹುಟ್ಟಿ ಬರ್ತಾರೆ. ಹಾಗಾಗಿ ಅವರನ್ನ ಹುಟ್ಟಿದ ತಕ್ಷಣನೇ ಕಂಸ ಸಂಹಾರ ಮಾಡ್ತಾನೆ. ಆದ್ರೆ 6 ಜನನೇ ಯಾಕೆ ಇವ್ರು? ದೇವಕಿಯ 7ನೇ ಮಗು ಬಲರಾಮ. ಆದ್ರೆ ದೇವಕಿ ಇವರಿಗೆ ಜನ್ಮ ಕೊಡೋದಿಲ್ಲ. ದೇವಕಿಯ ಗರ್ಭದಿಂದ ರೋಹಿಣಿಯ ಗರ್ಭಕ್ಕೆ ಈ ಮಗು ವರ್ಗಾವಣೆ ಆಗ್ಬಿಡುತ್ತೆ. ಅದಾದ್ಮೇಲಿಂದ ದೇವಕಿ ಜನ್ಮ ಕೊಡುವಂತ ಮಗುನೇ ಕೃಷ್ಣ. ಕೃಷ್ಣನನ್ನ ಪಡ್ಕೊಳ್ಬೇಕಿದ್ರೆ ನಮ್ಮೊಳಗಿರುವಂತ 6 ಅನರ್ಥಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಇದನ್ನೆಲ್ಲ ಸಂಹಾರ ಮಾಡಿದ್ರೆ ಮಾತ್ರ ಕೃಷ್ಣ ಬರ್ತಾರೆ. ಕೃಷ್ಣನನ್ನ ನಾವು ಪ್ರಾಪ್ತಿ ಮಾಡ್ಕೊಳ್ಬಹುದು ಅನ್ನೋದನ್ನ ಕಲ್ಸ್ಕೊಡುತ್ತೆ. ಜರ ಬಿಟ್ಟ ಬಾಣ ಕೃಷ್ಣನಿಗೆ ತಗುಲಿದಾಗ ಆತ ಯಾವ ವೃಕ್ಷದ ಕೆಳಗೆ ಮಲಗಿದ್ದ ಗೊತ್ತಾ? ಇವತ್ತಿನ ವಿಡಿಯೋದಲ್ಲಿ ಅದೇ ವೃಕ್ಷದ ಬಗ್ಗೆ ತಿಳ್ಕೊಳ್ಳೋಣ. ವೃಕ್ಷಗಳ ರಾಜ್ಯ ಅಂತ ಕರಿತೀವಿ ನಾವಿದನ್ನ, ಅದುವೇ ಅಶ್ವತ್ಥ ವೃಕ್ಷ. ದಟ್ಸ್ ಪೀಪಲ್ ಟ್ರೀ. ಈ ವೃಕ್ಷದಲ್ಲಿ ತ್ರಿಮೂರ್ತಿಗಳು ವಾಸಿಸ್ತಾರೆ ಅನ್ನೋದು ನಂಬಿಕೆ. ಇದರ ಬುಡದಲ್ಲಿ ಸಾಕ್ಷಾತ್ ವಿಷ್ಣು ಹಾಗೂ ಇದರ ಎಲೆಗಳಲ್ಲಿ ಶಿವ ವಾಸಿಸ್ತಾನೆ. ಭಾರತದಲ್ಲಿ ಮಾತ್ರವಲ್ಲದೆ ಇದನ್ನ ಸಾಕಷ್ಟು ಸಮುದಾಯದವರು ವಿಶ್ ಫುಲ್ಫಿಲಿಂಗ್ ಟ್ರೀ ಅಂತಲೇ ಪರಿಗಣಿಸ್ತಾರೆ. ಬೇರೆ ಬೇರೆ ಧರ್ಮಗಳಲ್ಲಿ ಸಹ ಇದಕ್ಕೆ ಸಾಕಷ್ಟು ಮಹತ್ವವಿದೆ, ಪೂಜೆ ಸಹ ಇದೆ. ಇದನ್ನ ವರ್ಲ್ಡ್ ಟ್ರೀ ಅಂತಾರೆ, ಕಾಸ್ಮಿಕ್ ಟ್ರೀ, ಇನ್ನು ಟ್ರೀ ಆಫ್ ಲೈಫ್ ಅಂತ ಸಹ ಕರೀತಾರೆ. ಹಾಗೂ ಭೂಮಂಡಲದ ಮಧ್ಯ ಭಾಗವನ್ನ ಇದು ಸೂಚಿಸುತ್ತೆ. ಋಗ್ವೇದದ ಮಂತ್ರಗಳಲ್ಲಿ ಅಶ್ವತ್ಥ ವೃಕ್ಷದ ಉಲ್ಲೇಖ ಇದೆ. ಇನ್ನು ಬೌದ್ಧ ಮತದಲ್ಲಿ ಸಹ ಇದಕ್ಕೆ ಬಹಳ ಮಹತ್ವವಿದೆ. ಗೌತಮ ಬುದ್ಧನಿಗೆ ಜ್ಞಾನೋದಯವಾಗಿದ್ದು ಬೋಧಿ ವೃಕ್ಷದ ಕೆಳಗೆ. ಈ ಬೋಧಿ ವೃಕ್ಷ ಅಶ್ವತ್ಥ ವೃಕ್ಷದ ಒಂದು ಜಾತಿ. ಸಾಕ್ಷಾತ್ ಕೃಷ್ಣ ಅಶ್ವತ್ಥ ವೃಕ್ಷವನ್ನ ಹೇಗೆ ವರ್ಣಿಸಿದ್ದಾನೆ ಗೊತ್ತಾ? ಅಶ್ವತ್ಥ ವೃಕ್ಷಕ್ಕೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಇದರ ಬೇರು ಮೇಲ್ಭಾಗಕ್ಕೆ ಬೆಳೆದರೆ ಕೊಂಬೆಗಳು ಕೆಳಕ್ಕೆ ಮುಖ ಮಾಡಿರುತ್ತವೆ. ಇದನ್ನ ಕತ್ತರಿಸಲು ಸಹ ಅಸಾಧ್ಯ ಅಂದಿದ್ದಾನೆ ಕೃಷ್ಣ. ಆದ್ರೆ ಕಲಿಯುಗದಲ್ಲಿ ನಾವು ಯಾವುದನ್ನು ಉಳಿಸಿಕೊಳ್ಳೋದಿಲ್ಲ. ಎಂಥ ಮರವನ್ನೇ ಆದ್ರೂ ಕತ್ತರಿಸೋದಕ್ಕೆ ಮಾರ್ಗ ಕಂಡುಕೊಂಡಿದೀವಿ ಅನ್ನೋದಂತೂ ಸತ್ಯ. ಇನ್ನು ಭಗವದ್ಗೀತೆಯಲ್ಲಿ ಅಶ್ವತ್ಥ ವೃಕ್ಷವನ್ನ ಏನಂತ ವರ್ಣನೆ ಮಾಡಲಾಗಿದೆ ಗೊತ್ತಾ? ದ ಒನ್ ದಟ್ ಇಸ್ ನಾಟ್ ದ ಸೇಮ್ ಟುಮಾರೋ. ಇದು ನಮ್ಮ ಜೀವನಕ್ಕೂ ಒಂದು ಸ್ಫೂರ್ತಿದಾಯಕ ಸಂದೇಶ. ನಾಳೆ ಇಂದಿನ ಹಾಗೆ ಇರೋದಿಲ್ಲ.